ಸರ್ಪದೋಷಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗ್ತಾರಲ್ವ ಮಾಮೂಲಿಯಾಗಿ ಕರ್ನಾಟಕದಲ್ಲಿ. ಈ ಕಡೆ ಎಲ್ಲೆಲ್ಲಿಂದಲೇ ಜನ ಬರ್ತಾರೆ ಇಲ್ಲಿ ಸರ್ಪದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ. ಅದೇ ತರಹ ಬೆಂಗಳೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿ ಒಂದು ಮಂದಿರವಿದೆ, ಮುಕ್ತಿನಾಗ ಮಂದಿರ ಅಂತ ಹೇಳಿ, ಅಲ್ಲಿ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಪವಿತ್ರಾಸ್ ಬ್ಲಾಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ಮಾಹಿತಿಯನ್ನು ತಗೊಂಡು ಬಂದಿದ್ದೀನಿ ವ್ಲಾಗ್ನ ರೂಪದಲ್ಲಿ. ಹೌದು ಸ್ನೇಹಿತರೆ, ಇದು ಈ ಕ್ಷೇತ್ರ ಇರುವುದು ಬೆಂಗಳೂರಿನ ಸಮೀಪದಲ್ಲಿ ಸ್ನೇಹಿತರೆ. ಹೌದು, ಶ್ರೀ ಮುಕ್ತಿನಾಗ ದೇವಾಲಯ ಅಂತಾನೆ ಪ್ರಸಿದ್ಧ ಪಡೆದಿದೆ ಇದು. ಇಲ್ಲಿ ಸರ್ಪದೋಷಗಳನ್ನೆಲ್ಲ ನಿವಾರಣೆ ಮಾಡ್ತಾರೆ. ಹೌದು, ಇಲ್ಲಿ ನೋಡಿ, ನಾವು ಪ್ರವೇಶ ದ್ವಾರದಿಂದ ಒಳಗಡೆ ಬಂದ್ವಿ. ಇಲ್ಲಿ ಕಾಲಭೈರವನ ಮಂದಿರ ಕಾಣಿಸ್ತಲ್ವಾ, ಅಲ್ಲಿಂದ ತಿರುಗ್ಬಿಟ್ವಿ ನೋಡಿ. ಇವಾಗ ಮೇನ್ ಮಂದಿರ ಅಲ್ಲಿಗೆ ನಾವು ಬರ್ತಾ ಇದ್ದೀವಿ. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಆದಿನಾಗ ಮಂದಿರ ಅಂತ ಹೇಳಿ, ಅದರ ಸೈಡ್ನಲ್ಲಿ ಮುಕ್ತಿನಾಗ ಮಂದಿರ ಇದೆ. ಮತ್ತು ಇನ್ನು ಆ ಕಡೆ ಭವ್ಯವಾದಂಥ ಮಂದಿರ ನಿರ್ಮಾಣ ಆಗ್ತಾ ಇದೆ ಸ್ನೇಹಿತರೆ. ನಾನು ನಿಮಗೆ ಒಳಗೆ ತಗೊಂಡು ಬಂದೀನಿ ಆದಿನಾಗ ಮಂದಿರ ಹತ್ತಿರ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಅಂತೆ ಒಟ್ಟು 2000 ನಾಗದೇವತೆಯ ಮೂರ್ತಿಗಳಿವೆ. ಈ ತರ ಚಿಕ್ಕ ಚಿಕ್ಕದಾದಂತಹವು ನೋಡಿ. ಪೂರ್ತಿ ಇಲ್ಲಿ ನಾಗದೇವತೆಗಳ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಏಕೆಂದ್ರೆ ಇಲ್ಲಿ ನಾಗದೋಷಗಳು ಮತ್ತು ಸರ್ಪದೋಷಗಳು ಇದನ್ನೆಲ್ಲ ನಿವಾರಣೆ ಮಾಡ್ತಾರೆ ಸ್ನೇಹಿತರೆ. ಇದು ಕ್ಷೇತ್ರಪಾಲ ಅವರ ಮಂದಿರ. ಕ್ಷೇತ್ರಪಾಲ ಯಾರು ಅಂತಂತೀರಾ? ಜುಂಜಪ್ಪ, ಇವರೊಬ್ಬ ದೊಡ್ಡ ನಾಗ ದೇವತೆ. ಇಲ್ಲಿ ಇನ್ನೂ ಅವರು ವಿರಾಜಮಾನರಾಗಿದ್ದಾರೆ. ಒಟ್ಟು 16 ಅಡಿ ಉದ್ದ ಆಗಿದ್ದಾರೆ ನಾಗದೇವತೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳು ಅವರು ಕಾಲೇಜ್ನ ಪ್ರೊಫೆಸರ್ ಆಗಿದ್ರು. ಅವರು ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗ್ತಾ ಇರ್ತಿದ್ರಂತೆ ತಿಂಗಳಿಗೆ ಒಂದ್ಸಾರಿ ಆದ್ರು. ಒಂದು ಸರ್ತಿ ಅವರು ಇಲ್ಲಿಗೆ ಬಂದ್ರು ಜಮೀನನ್ನ ಖರೀದಿ ಮಾಡ್ಬೇಕಂತ ಹೇಳಿ. ಅಕಸ್ಮಾತ್ ಆಗಿ ಅವ್ರ ಕಣ್ಣಿಗೆ ನಾಗಪೊರೆ ಕಾಣಿಸ್ತು. ಆ ನಾಗಪೊರೆ ಒಟ್ಟು 16 ಅಡಿ ಉದ್ದ ಇದ್ದಂತೆ ಸ್ನೇಹಿತರೆ. ಆ ನಾಗದೇವತೆ ರಾತ್ರಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳು ಮಲಗಿದಾಗ ಕನಸಿನಲ್ಲಿ ಬಂದು, ಎಲ್ಲಿ ನನ್ನನ್ನು ನೀನು ಕಂಡಿದ್ದೀಯಾ ಅಲ್ಲೇ ನನ್ನ ಮಂದಿರ ಕಟ್ಟು ಅಂತ ಹೇಳಿದಾಗ ಸುಬ್ರಹ್ಮಣ್ಯ ಸ್ವಾಮಿಗಳು ಇಲ್ಲಿ ಬಂದು ಜಮೀನನ್ನ ಖರೀದಿ ಮಾಡಿ ಅದೇ ಸ್ಥಳದಲ್ಲಿ 16 ಅಡಿ ಉದ್ದವಾದಂತಹ ಕೃಷ್ಣ ಶಿಲೆಯಲ್ಲಿ, ಅದು ಒಂದೇ ಶಿಲೆಯಲ್ಲಿ ಕೆತ್ತಿದಂತಹ ನಾಗಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಇಮೇಜ್ ನಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಮೂರ್ತಿ ಸ್ನೇಹಿತರೆ. ಅದ್ಭುತವಾದಂತಹ ಮಂದಿರ ಇದು. ಒಳಗಡೆ ಇನ್ನೂ ಚೆನ್ನಾಗಿ ಕಟ್ತಾ ಇದ್ದಾರೆ. ಇಲ್ಲಿ ಒಟ್ಟು 2000 ನಾಗದೇವತೆಯ ಮೂರ್ತಿಗಳಿವೆ. ಆಮೇಲೆ ನಾನು ನಿಮಗೆ ಪ್ರವೇಶ ದ್ವಾರದಲ್ಲಿ ತೋರಿಸಿದ್ನಲ್ಲ ಕಾಲಭೈರವ ಮಂದಿರ, ಅಲ್ಲಿ ಹುತ್ತ ಸಹ ಇದೆ. ಅಲ್ಲಿ 9 ವಾರ ಬಂದು ಹುತ್ತಕ್ಕೆ ಪ್ರದಕ್ಷಿಣೆ ಹಾಕಿದರೆ ಕಷ್ಟಗಳನ್ನೆಲ್ಲ ಪರಿಹಾರ ಆಗ್ತವೆ ಅಂತ ಸಹ ಹೇಳ್ತಾರೆ. ಮತ್ತೆ ಒಳಗಡೆ ಭವ್ಯ ಮಂದಿರ ನಿರ್ಮಾಣ ಆಗ್ತಾ ಇದೆಯಲ್ಲ ಸ್ನೇಹಿತರೆ, ಅಲ್ಲಿ ಚಿಕ್ಕ ಚಿಕ್ಕದಾದಂತಹ ಮಂದಿರಗಳಿವೆ ಎಲ್ಲಾ ದೇವತೆಯ. ಇಲ್ಲಿ ನೋಡಿ ಸ್ನೇಹಿತರೆ, ಸುತ್ತಮುತ್ತ ಎಲ್ಲ ಸೇರಿ ಒಟ್ಟು 2000 ನಾಗ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ. ನೋಡಿ, ಇಲ್ಲಿ ಸಹ ಇದೆ. ಅತ್ಯದ್ಭುತವಾದಂತಹ ಮಂದಿರ ಸ್ನೇಹಿತರೆ ಇದು. ಜುಂಜಪ್ಪನ ಬಯಲು ಅಂತ ಕರಿತಿದ್ರಂತೆ ಈ ಕ್ಷೇತ್ರಕ್ಕೆ. ಜುಂಜಪ್ಪನ ಬಯಲು ಅಂದ್ರೆ ನಾಗದೇವತೆ, ಅವರಿಗೆ ಹೆಸರು ಕೊಟ್ಟಿದ್ರು ಜುಂಜಪ್ಪ ಅಂತ ಹೇಳಿ. ಅವರು ಈ ಪ್ರದೇಶದ ಕ್ಷೇತ್ರಪಾಲ ಅಂದ್ರೆ ರಕ್ಷಕರು ಅವರು ಈ ಪ್ರದೇಶದ. ನಾನು ಆಗ್ಲೇ ಹೇಳಿದ್ನಲ್ಲ ಭವ್ಯ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿ ನೋಡಿ, ಅದೇ ಈ ಮಂದಿರ. ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳ ಭವ್ಯ ಮೂರ್ತಿ ಸಹ ಪ್ರತಿಷ್ಠಾಪನೆ ಮಾಡಲಾಗಿದೆ ಸ್ನೇಹಿತರೆ. ಇಲ್ಲಿ ನೀವು ಹೇಗೆ ಬರಬೇಕು ಅಂತ ಅಂತೀರಾ? ಹೇಳ್ತೀನಿ ಕೇಳಿ. ಬೆಂಗಳೂರಿನಿಂದ ಇದು 20ರಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಮಾಮೂಲಾಗಿ ರಾಮಹಳ್ಳಿಗೆ ಬರ್ತಾರೆ ಅಲ್ಲ, ದೊಡ್ಡ ಆಲದ ಮರ ನೋಡೋಕೆ ಬರ್ತಾರಲ್ಲ ಸ್ನೇಹಿತರೆ. ದೊಡ್ಡ ಆಲದ ಮರದ ಹತ್ತಿರದಿಂದ ಇದು 1 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇದೆ. ದೊಡ್ಡ ಆಲದ ಮರಕ್ಕೆ ಬಂದ್ರೆ ಖಂಡಿತ ಇಲ್ಲಿ ನೀವು ಮಾರ್ಗ ಮಧ್ಯನೇ ಇದೆ, ಭೇಟಿ ಕೊಡ್ಬೋದು. ಖಂಡಿತ ಭೇಟಿ ಕೊಡಿ ನೀವು.
ತುಂಬ ಚೆನ್ನಾಗಿದೆ ಈ ಮಂದಿರ. ಇಲ್ಲಿ ಬಂದರೆ ಒಂಥರ ಮನಸ್ಸಿಗೆ ಶಾಂತಿ ಅನಿಸುತ್ತೆ, ಪ್ರಫುಲ್ಲಿತ ವಾತಾವರಣ ಸಹ, ಪಿಕ್ನಿಕ್ ತರಹ ಸಹ ನೀವು ವೀಕೆಂಡ್ನಲ್ಲಿ ಬರ್ಬೋದು. ಇಲ್ಲಿ ಒಂದ್ಸಾರಿ ಬೆಂಗಳೂರಿನಲ್ಲಿ ಇದ್ದೀರಾ ಅಂದರೆ ಪಿಕ್ನಿಕ್ ಥರ ಖಂಡಿತ ಬನ್ನಿ. ಸ್ನೇಹಿತರೆ, ಈ ವ್ಲಾಗು ಇಷ್ಟ ಆಗಿರಬೇಕು ಅಂತ ಅನ್ಕೋತೀನಿ. ನಾನು ಕೊಟ್ಟಂತಹ ಮಾಹಿತಿ ಸಹ ನಿಮಗೆ ಇಷ್ಟ ಆಗಿರಬೇಕು ಅನ್ಕೋತೀನಿ. ಇಷ್ಟ ಆದಲ್ಲಿ ಖಂಡಿತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಅದನ್ನು ಸಹ ಚೆಕ್ ಮಾಡಿ. ಅದು ಕೂಡ ಇದೇ ಮಾಹಿತಿ. ಧನ್ಯವಾದ ಸ್ನೇಹಿತರೆ.